ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ನಾವು ಇಂದು ಧ್ಯಾನಿಸುವ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 28ನೇ ವಚನವನ್ನು ಧ್ಯಾನಿಸುವ. ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ: ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ಹೌದು ಪ್ರಿಯರೇ, ಈ ವಾಕ್ಯದ ಅರ್ಥ ಹೀಗಿದೆ: ಯೇಸು ಸ್ವಾಮಿ ಈ ಲೋಕದ ಎಲ್ಲ ಜನಗಳಿಗಾಗಿ ಅವರು ಕರೆಯನ್ನು ಕೊಡ್ತಾ ಇದ್ದಾರೆ. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ವ್ಯಾಧಿಯಿಂದ ಬಳಲುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಸಂಕಟ, ಕಷ್ಟ ಎಲ್ಲವನ್ನು ನಾನು ತೀರಿಸಿ ನಿಮ್ಮನ್ನು ಪರಿಶುದ್ಧಗೊಳಿಸಿ ನಿತ್ಯ ರಾಜ್ಯಕ್ಕೆ, ಅಂದರೆ ನಿತ್ಯ ಜೀವವನ್ನು ಕೊಡುವಂಥ ಪರಲೋಕದ ರಾಜ್ಯಕ್ಕೆ ನಿಮ್ಮನ್ನು ಸಿದ್ಧ ಮಾಡುತ್ತೇನೆ ಎಂಬುದಾಗಿ ಯೇಸು ಕರೆಯುತ್ತಿದ್ದಾರೆ ಪ್ರಿಯರೇ. ಹಾಲೆಲೂಯಾ. ನೀವು ಯೇಸುವನ್ನು ನಂಬುವುದಾದರೆ ನಿಮಗೂ ಕೂಡ ನಿತ್ಯ ಜೀವ ಉಂಟು ಎಂಬುದಾಗಿ ನಾನು ಈ ಮೂಲಕ ಹೇಳಲು ಇಷ್ಟಪಡುತ್ತೇನೆ ಪ್ರಿಯರೇ. ಹಾಲೆಲೂಯಾ. ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.